ಇತ್ತೀಚೆಗೆ ಒಂದು ಸ್ಟಡಿ ಕೂಡ ನಡೀತು, ಬ್ಲೂ ಝೋನ್ ಅಂತ ಹೇಳ್ಬಿಟ್ಟು, ನೆಟ್ಫ್ಲಿಕ್ಸಲ್ಲೂ ಕೂಡ ಅದ್ರದ್ದು ಡಾಕ್ಯುಮೆಂಟ್ರಿ ಎಲ್ಲ ಇದೆ. ಅದರಲ್ಲೂ ಅವರು ಹುಡ್ಕಕ್ಕೆ ಹೋಗಿರೋದು ಖುಷಿ ಜನಕ್ಕೆ ಯಾವ ರೀತಿಲಿ ಸಿಗ್ತಾ ಇದೆ, ಅಥವಾ ಆ ಬ್ಲೂ ಝೋನ್ನ ನಾವು ಟಾಪಿಕ್ಗೆ ತಗೊಂಡ್ರೆ ಅವರು 100+ ಇಯರ್ಸ್ ಇರೋವಂಥ ಜನನ ಹುಡ್ಕೊಂಡು ಹೋದರೆ 100+ ಇರೋ ಜನನ ಬರೀ ಒಬ್ಬೊಬ್ಬರನ್ನೇ ಅಲ್ಲ, ಅವರು ಏನು ಕಂಡಿಡ್ಕೊಂಡ್ರು ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ಗುಂಪು ಇದ್ದಾರೆ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ಆ ಪ್ರಾಜೆಕ್ಟ್ ಆ್ಯಕ್ಚುಲಿ 5 ಪ್ರದೇಶಗಳನ್ನು ವರ್ಲ್ಡ್ ವೈಡ್ ಐಡೆಂಟಿಫೈ ಮಾಡಿ, ಒಂದು ಜಪಾನು, ಒಂದು ಗ್ರೀಸ್, US ಆ್ಯಂಡ್ ಪೋರ್ಟರಿಕೋ ಅನ್ಸುತ್ತೆ, ಒಂದು 5 ಸ್ಪೇಸನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇದ್ದಾರೆ 100+. ಅದು ಯಾಕೆ ಅಂತ. ಸೊ ಅದ್ರ ಡೀಟೇಲ್ಗೆ ಹೋಗೋಕ್ಕೆ ಮುಂಚೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಒಂದು ಕಡೆ ನಮ್ಮದು ಹಳೆ ಸಿಸ್ಟಮಲ್ಲಿ ಅವ್ರ ಖುಷಿ ಏನು ಅಂತ ಕಂಡು ಇಟ್ಕೊಂಡು ಅದ್ರ ಪ್ರಕಾರ ಸೋಷಿಯಲ್ ಸಿಸ್ಟಮನ್ನು ಡಿಸೈನ್ ಮಾಡಿದ್ದಿರಬಹುದು. ಈಗ ನಾವು ಹುಡುಕಕ್ಕೆ ಹೋಗ್ತಾ ಇದ್ದೀವಿ ಆ ಖುಷಿಗೆ ಏನು ಸೋಷಿಯಲ್ ಸಿಸ್ಟಮ್ ಇರಬಹುದು, ಯಾಕಂದ್ರೆ ನಾನು ಒಂದಿಷ್ಟು ಜನ ನೋಡ್ತಾ ಇದ್ದೀನಿ 100+ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಟ್ ದಿ ಸೇಮ್ ಟೈಮ್ ಲೆಟ್ಸ್ ಸೇ ಅಲ್ಲೊಂದು ಇದೆ, ಖುಷಿ ಹೇಗಿರಬೇಕು ಅನ್ನೋದು ಕಂಡಿಟ್ಕೊಂಡಿದ್ದಾರೆ. ನಾವು ಅದನ್ನು ಯಾರಿಗೆ ಹೇಳ್ಕೊಡ್ತಾ ಇಲ್ಲ. ಆ್ಯಸ್ ಎ ಕಿಡ್ ಬೆಳೀತಾ ಇರಬೇಕಾದ್ರೆ ಅಥವಾ ಒಬ್ಬರು ವರ್ಕ್ ಮಾಡ್ತಾ ಇರಬೇಕಾದ್ರೆ ನಾವು ಹೇಳ್ಕೊಡ್ತಾ ಇರೋದು ದುಡ್ಡು ಮಾಡು, ಸೆಟ್ಲಾಗೋ, ಅದು ನಿಜ ಕೂಡ, ಅಂದರೆ ಬೇಕು ಕೂಡ ಅದು, ಆದರೆ ಖುಷಿ ಹೆಂಗೆ ಅನ್ನೋದು ಹೇಳ್ಕೊಡ್ತಾ ಇಲ್ಲ. ಸೊ ಇಲ್ಲೆಲ್ಲ ನೀವು ಆ ಪ್ರಶ್ನೆ ಕೇಳಿದಾಗ ಯಾಕೆ ಸ್ಟ್ರೆಸ್ ತಗೋತಾ ಇದ್ದಾರೆ, ಯಾಕೆ ಫ್ಯಾಮಿಲಿ ಇಂಪಾರ್ಟೆಂಟು ಅಥವಾ ಈ ನೆಟ್ವರ್ಕಿಂಗು, ಸೋಷಿಯಲ್ ನೆಟ್ವರ್ಕು, ಕನೆಕ್ಷನ್ ಇಂಪಾರ್ಟೆಂಟು ಅಂತ ಹೇಳ್ತಿದ್ದಾರೆ ಅಂದರೆ, ಅವರಿಗೆ ಖುಷಿ ಹೇಗಿರೋದು ಅಂತ ಯಾರು ಇನಿಷಿಯಲ್ ಆಗಿ ಬುಕ್ಗಳಲ್ಲಿ ಹೇಳ್ಕೊಟ್ಟಿರಲಿಲ್ಲ. ಅವ್ರು ಆಮೇಲೆ ಕಂಡುಹಿಡ್ಕೊಳ್ತಾ ಹೋದರು. ಅದೇ ಇನಿಷಿಯಲ್ ಆಗಿ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರೆ ಮೇ ಬಿ ಒಂದು ಹೈಸ್ಕೂಲಲ್ಲಿ ಒಂದು ಚಾಪ್ಟರ್ ಹೌ ಟು ಬಿ ಹ್ಯಾಪಿನೆಸ್, ನಂಗೆ ಗೊತ್ತಿಲ್ಲ ಇದೆಯಾ ಈಗ ಸಿಲೆಬಸ್ಸಲ್ಲಿ ಅಂತ ಹೇಳ್ಬಿಟ್ಟು ಒಂದು ಇದ್ದರೆ ಈ ಮೇ ಬಿ ಹೆಲ್ಪ್ ಆಗ್ಬೋದು. ಯಾಕಂದರೆ ನಿಮಗೆ ಮೈಂಡಲ್ಲಿ ಸ್ವಲ್ಪ ಇರತ್ತೆ ಎಲ್ಲೋ ಒಂದು ಕಡೆ. ಅಥವಾ ನಮ್ಮದು ಈವನ್ ಎವ್ಯಾಲ್ಯೂಯೇಷನ್ ಸಿಸ್ಟಮ್ ಇಟ್ ಸೆಲ್ಫ್ 100 ಮಾರ್ಕ್ಸು ನೀವು ಬರೀ ಓದೋದಕ್ಕೆ ಕೊಡೋದಕ್ಕಿಂತ ಬೇರೆ ಆ್ಯಕ್ಟಿವಿಟೀಸಿಗೆ ಒಂದು 20% ಇಟ್ಟುಬಿಟ್ಟು ಓವರ್ ಆಲ್ ಒಳ್ಳೆ ಹ್ಯೂಮನ್ ಬೀಯಿಂಗ್ನ ಡೆವಲಪ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಎಜುಕೇಷನ್ ಸಿಸ್ಟಮ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅದು ಸದ್ಯದಲ್ಲಂತೂ ಅದು ಬರೋ ಥರದಿಲ್ಲ. ಸೊ ವಾಪಸ್ ನಾವು ಬ್ಲೂ ಝೋನಿಗೆ ಬಂದಾಗ ಅದು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಸೋಷಿಯಲ್ ಕನೆಕ್ಷನ್ ಒಂದು ತುಂಬ ಇಂಪಾರ್ಟೆಂಟು. ಮೇ ಬಿ ವಿತ್ ಡಯಟ್ ಬರುತ್ತೆ. ಈಗ ಪ್ಲ್ಯಾಂಟ್ ಬೇಸ್ಡ್ ಡಯಟು ಅಂತ ಹೇಳ್ತೀರಿ, ಅಷ್ಟೇ ಅಲ್ಲ. ಈಗ 80% ಫುಲ್ ಸಾಕು, ನೀವು ಯಾವತ್ತೂ ತಿನ್ನಬೇಕಾಗಿರೋದು. ಈಗ ಕೆಲವೊಂದು ಹೇಳ್ತಾರೆ ನಿಮ್ಮ ಮುಷ್ಟಿ ಏನಿದೆ ಅಷ್ಟೇ ತಿನ್ನಬೇಕು ಎಟ್ ಎ ಟೈಮು ಅಂತ. ಸೊ ಬಟ್ ನಾವು ಎಷ್ಟು ಬೇಕಷ್ಟು ದೊಡ್ಡ ಪ್ಲೇಟ್ ಹಾಕ್ಕೊಂಡು ತುಂಬಿಸ್ಕೊಳ್ತಾ ಇರ್ತೀವಿ. ಸೊ 80% ಅಷ್ಟೇ ಫುಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಎಟ್ ದಿ ಸೇಮ್ ಟೈಮ್ ಅವರು ಹೇಳೋದು, ಈಗ ನಿಮ್ಮದು ಕನೆಕ್ಷನ್ ಇರಬೇಕು ಅಥವಾ ನಿಮ್ಮದೊಂದು ಸೋಷಿಯಲ್ ಆ್ಯಕ್ಟಿವಿಟಿ ಇರಬೇಕು. ಕೆಲವರು ಪ್ರೇಯರ್ ಇರ್ಬೋದು, ಅಥವಾ ಮೆಡಿಟೇಷನ್ ಥರದ್ದೇನೋ ಇರ್ಬೋದು, ಅಥವಾ ಹಾಬೀಸ್ ಇರ್ಬೋದು. ಆ ಸೋಷಿಯಲ್ ನೆಟ್ವರ್ಕ್ ಜೊತೆ ಒಂದೇನೋ ಒಂದು ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗೋದಿರ್ಬೋದು. ಅಥವಾ ಸ್ಲೋ ಡೌನು ಅಂತಲೂ ಹೇಳ್ತಾರೆ. ಏನು ಅಂದರೆ, ಅವರು ಎಲ್ಲಿ ಬ್ರೇಕು ಬೇಕು ಅಂತ ಹೇಳಿದಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ಬ್ರೇಕ್ ತೊಗೊಳ್ಳೋದಿರ್ಬೋದು. ಸೊ ಅವೆಲ್ಲವೂ ಈವನ್ ಈ ಫ್ಯಾಮಿಲಿಗೆ ಟೈಮ್ ಕೊಡೋದಿರ್ಬೋದು. ಸೊ ನಾವು ಮುಂಚೆನೇ ಹೇಳಿದಾಗೆ ಅವ್ರ ಕ್ಯಾನ್ವಸ್, ಈಗ ಈ ಸ್ಟಾರ್ಗಳಿರ್ಬೋದು, ಅವರು ಈ ಡಿಪ್ರೆಷನ್ ಇದನ್ನೆಲ್ಲ ನೋಡಿದ ಮೇಲೆ ಅವರಿಗೆ ಅರಿವಾಗೋದೇನೆಂದರೆ, ನಾನು ಬರೀ ವರ್ಕ್ನಷ್ಟೇ ಬರೆದ್ಬಿಟ್ಟಿದ್ದೆ ನನ್ನ ಕ್ಯಾನ್ವಸ್ನಲ್ಲಿ. ಇಲ್ಲ, ಈಗ ಸ್ವಲ್ಪ ಅಳಿಸ್ಬಿಟ್ಟು ಸ್ವಲ್ಪ ಫ್ಯಾಮಿಲಿದು ಬರ್ಕೊಳ್ಳೋಣ, ಫ್ರೆಂಡ್ಸ್ದು ಬರ್ಕೊಳ್ಳೋಣ. ಯಾಕಂದರೆ ನೀವು ಈಗ ಏನೇ ದುಡ್ಡನ್ನು ಮಾಡಿರ್ಬೋದು, ಫೇಮ್ ಮಾಡಿರ್ಬೋದು. ಯಾಕಂದರೆ ನೀವು ಈಗ ವೆಲ್ ನೋನ್ ಥಿಂಗ್ ಏನಂದರೆ, ನೀವು ಬೆಳೀತಾ ಹೋದಷ್ಟು ಟಾಪಲ್ಲಿ ಲೋನ್ಲಿನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಪಿರಮಿಡ್ ಥರ ಜನ ಕಮ್ಮಿ ಆಗ್ತಾರೆ, ಅವರಿಗೆ ನಿಮಗೆ ಕನೆಕ್ಷನ್ಸ್ ಕಮ್ಮಿ ಆಗುತ್ತೆ. ಸೊ ಅವಾಗ ಇನ್ನೂ ಪ್ರಾಬ್ಲಮ್, ಅದು ಒಂದು ರೀಸನ್ ಕೂಡ. ಯಾಕಂದರೆ ನೀವು ಬೆಳೀತಾ ನೀವು ಆ ಪಿರಮಿಡಲ್ಲಿ ಮೇಲೆ ಹೋಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಸೋಷಿಯಲ್ ಕನೆಕ್ಷನ್ಸ್ ಕಮ್ಮಿ ಆಗಿಬಿಡುತ್ತೆ. ಒಬ್ಬ ಸ್ಟಾರ್ಗೆ ಅವರು ಎಲ್ಲೋ ದರ್ಶನಲ್ಲೋಗಿ ಕಾಫಿ ಕುಡಿತಾ ಇದ್ದವರು ಈಗ ಕುಡಿಯೋಕ್ಕಾಗೋದಿಲ್ಲ. ಸೊ ಅದು ವೆಲ್ ನೋನ್ ಥಿಂಗ್, ನೀವು ಹೋಗ್ತಾ ಸೊ ಅವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕನೆಕ್ಷನ್ ಮೇಂಟೈನ್ ಮಾಡೋದಿರ್ಬೋದು, ಹಳೆ ಕನೆಕ್ಷನ್ಸು. ಈವನ್ ಆ್ಯಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಅಥವಾ ನೀವು ಏಜ್ ಆಗ್ತಾ 30, 40, 50 ಹೋಗ್ತಾ ಇದ್ದಾಗ ನೀವು ಫೇಮಸ್ ಆಗಿರಬೇಕಾಗಿಲ್ಲ. ಜನರಲ್ ಕಾಮನ್ ಮ್ಯಾನ್ಗೂ ಕೂಡ ಸೋಷಿಯಲ್ ನೆಟ್ವರ್ಕ್ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಹಳೆ ಫ್ರೆಂಡ್ಸು ಮರ್ತೋಗ್ಬಿಟ್ಟಿರ್ತಾರೆ. ಸೊ ನೀವು ಹೊಸ ಕನೆಕ್ಷನ್ ಆಗ್ತಾ ಇರೋದಿಲ್ಲ, ನೀವು ಹೊಸ ಬಾಂಡಿಂಗ್ ಬೆಳೆಸ್ಕೊಳಕ್ಕಾಗ್ತಾ ಇರೋದಿಲ್ಲ. ಯಾಕಂದರೆ ಅದು ಪಾರ್ಟ್ ಆಫ್ ಈ ಏಜಿಂಗಲ್ಲಿ. ಯಾಕಂದ್ರೆ ನಿಮ್ಮ ಆ್ಯಕ್ಟಿವಿಟೀಸೇ ಇರೋದಿಲ್ಲ, ನೀವೇನು ಹೊಸ ಆ್ಯಕ್ಟಿವಿಟಿ ಶುರು ಮಾಡೋದೇ ಇಲ್ಲ. ನಿಮ್ದೇನೋ ಒಂದು ಫೋಕಸ್ ಗ್ರೂಪ್ ಥರ ಏನೋ ಇದ್ಬಿಟ್ಟು ಹಾಬಿ ಇದ್ದರೆ ಮೇ ಬಿ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಈ ಫಾರ್ ಎಕ್ಸಾಂಪಲ್ ನಾನು ಈಗ ಸೈಕಾಲಜಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ನನಗೆ ಹೊಸ ಫ್ರೆಂಡ್ಸ್ ಸಿಗ್ತಾ ಇರ್ತಾರೆ. ಅದರಿಂದ ನಾನು ಸೈಕಾಲಜಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಯಾವುದೋ ಸ್ಟೂಡೆಂಟ್ ಥರ ನಾನು ಎಲ್ಲೋ ಒಂದು ಕ್ಲಾಸಲ್ಲಿ ಹೋಗಿ ಕೂತಿರ್ತೀನಿ ಅಂದರೆ ನನಗೆ ಹೊಸ ಫ್ರೆಂಡ್ಸ್ ಈಗ ನನಗೆ ಕೂಡ ಸಿಗ್ತಾ ಇರ್ತಾರೆ. ಇಲ್ಲಾಂದ್ರೆ ಎಲ್ಲಿ ಸಿಗ್ತಾರೆ ಹೇಳಿ?
ನೀವು ಜಸ್ಟ್ ಕೊಲೀಗ್ಸ್ನೇ ಫ್ರೆಂಡ್ಸ್ ಥರ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀರ, ನೀವು ಫ್ರೆಂಡ್ಸ್ ಆಗದೇನೂ ಇರ್ಬೋದು. ಯಾಕಂದರೆ ಕೊಲೀಗ್ಸ್ ಅಂದಾಗ ಡಿಫರೆಂಟ್ ಬ್ಯಾಕ್ಗ್ರೌಂಡಲ್ಲಿ ಬಂದಿರ್ತಾರೆ ಆ್ಯಂಡ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಕೊಲೀಗ್ಸ್ ಎಲ್ಲರೂ ಫ್ರೆಂಡ್ ಆಗೋದಕ್ಕಾಗೋದಿಲ್ಲ.